ಇನ್ನೇನು ಈ ವರ್ಷ ಮುಗಿತಾ ಬಂತು ಅಂದ್ರೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಶುರು ಅಂತಲೇ. ಇಷ್ಟೊತ್ತಿಗಾಗಲೇ ಸಿಸಿಎಲ್ ಆರಂಭ ಆಗಬೇಕಿತ್ತು, ಆದ್ರೆ ಇನ್ನೂ ಶುರುವಾಗಿಲ್ಲ. ಇದಕ್ಕೊಂದು ಬಲವಾದ ಕಾರಣ ಇದೆ. ಈ ಹಿಂದೆನೇ ಸಿಸಿಎಲ್ ಸೀಸನ್ 12 ನವೆಂಬರ್ಗೆ ಆರಂಭ ಆಗುತ್ತೆಂದು ಅನೌನ್ಸ್ ಮಾಡಲಾಗಿತ್ತು. ಬಟ್ ಸೆಲೆಬ್ರಿಟಿಗಳು ಮೈದಾನಕ್ಕೆ ಇಳಿಯಲಿಲ್ಲ, ಸ್ಟಾರ್ಗಳು ಪ್ರಾಕ್ಟೀಸ್ ಮಾಡುವುದು ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ. ಇನ್ನೇನು ನವೆಂಬರ್ ಕೂಡ ಮುಗಿತಾ ಬರ್ತಿದೆ ಎನ್ನುವಾಗಲೇ ಕರ್ನಾಟಕ ಬುಲ್ಡೋಸರ್ ತಂಡ ಅಭ್ಯಾಸ ಶುರು ಮಾಡಿಕೊಂಡಿದೆ. ಈ ಅಭ್ಯಾಸ ಪಂದ್ಯದಲ್ಲಿ ಕಿಚ್ಚ ಸುದೀಪ್ ಕೂಡ ಭಾಗವಹಿಸಿರುವುದು ವಿಶೇಷ. ಕಿಚ್ಚ ಸಿನಿಮಾ ಬಿಗ್ ಬಾಸ್ ಅಂತ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಈ ಮಧ್ಯೆ ಕೂಡ ಅವರ ನೆಚ್ಚಿನ ಕ್ರೀಡೆ ಕ್ರಿಕೆಟ್ಗೂ ಹೆಚ್ಚು ಗಮನವನ್ನ ಕೊಟ್ಟಿದ್ದಾರೆ. ಹೌದು, ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಸೀಸನ್ 12 ಅದ್ಧೂರಿ ಚಾಲನೆಗೆ ವೇದಿಕೆ ಸದ್ಯ ರೆಡಿಯಾಗ್ತಿದೆ. ಈಗಾಗಲೇ ಬೇರೆ ತಂಡಗಳು ಕ್ರಿಕೆಟ್ ಪ್ರಾಕ್ಟೀಸ್ ಅನ್ನ ಆರಂಭ ಮಾಡಿವೆ. ಅದರಲ್ಲಿ ಕಿಚ್ಚ ಸುದೀಪ್ ನಾಯಕತ್ವದ ಕರ್ನಾಟಕ ಬುಲ್ಡೋಸರ್ ತಂಡ ಕೂಡ ಒಂದು. ಕರ್ನಾಟಕ ಬುಲ್ಡೋಸರ್ ಟೀಮ್ ಈಗಾಗಲೇ ನೆಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದೆ. ಮೂಲಗಳ ಪ್ರಕಾರ ಈ ಬಾರಿ ಸಿಸಿಎಲ್ ಜನವರಿ 10ರಿಂದ ಅದ್ಧೂರಿಯಾಗಿ ಆರಂಭ ಆಗುತ್ತಿದೆ. ಅಷ್ಟಕ್ಕೂ ತಡವಾಗಿದ್ದಕ್ಕೆ ಕಾರಣ ಆದರೂ ಏನು ಅಂತ ನೋಡೋದಾದ್ರೆ, ಸಿಸಿಎಲ್ ಇಷ್ಟೊತ್ತಿಗಾಗಲೇ ಶುರುವಾಗಬೇಕಿತ್ತು. ನವೆಂಬರ್ ತಿಂಗಳಲ್ಲಿ ಆರಂಭ ಆಗಬೇಕಿದ್ದ ಸಿಸಿಎಲ್ ಜನವರಿ ಪೋಸ್ಟ್ಪೋನ್ ಆಗಿದ್ದಕ್ಕೆ ಕಾರಣ ಕೂಡ ಇದೆ. ಇತ್ತೀಚೆಗೆ ನಡೆದ ಆರ್ಸಿಬಿ ಕಾಲ್ತುಳಿತ ಪ್ರಕರಣದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಗಳನ್ನು ಆಡುವುದಕ್ಕೆ ಅನುಮತಿ ಸಿಕ್ಕಿಲ್ಲ. ಈ ಬಾರಿ ಹೆಚ್ಚಿನ ಪಂದ್ಯಗಳನ್ನ ಇಲ್ಲೇ ಆಡುವುದಕ್ಕೆ ನಿರ್ಧಾರ ಆಗಿತ್ತು ಎನ್ನಲಾಗಿದೆ. ಕ್ರೀಡಾಂಗಗಳು ಬ್ಯುಸಿಯಾಗಿರುವುದರಿಂದ ಈ ತಡಕ್ಕೆ ಕಾರಣವೆಂದು ಹೇಳಲಾಗುತ್ತಿದೆ. ಈಗ ಭಾರತೀಯ ಕ್ರಿಕೆಟ್ ತಂಡ ಮಾಜಿ ಆಟಗಾರ ವೆಂಕಟೇಶ್ ಪ್ರಸಾದ್ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವುದರಿಂದ ಮತ್ತೆ ಚಿನ್ನಸ್ವಾಮಿಯಲ್ಲಿ ಆಡುವುದಕ್ಕೆ ಅವಕಾಶ ಸಿಗಬಹುದು ಎಂಬ ನಿರೀಕ್ಷೆ ಕೂಡ ಇಟ್ಟುಕೊಂಡಿದ್ದಾರೆ. ಇನ್ನು ಸಿಸಿಎಲ್ ಪಂದ್ಯಾವಳಿಗಾಗಿ ಕರ್ನಾಟಕ ಬುಲ್ಡೋಸರ್ ತಂಡದ ಆಟಗಾರರು ಅಖಾಡಕ್ಕೆ ಇಳಿದಿದ್ದಾರೆ. ಕಿಚ್ಚ ಸುದೀಪ್, ಜೆಕೆ, ರಾಜೀವ್, ಕರ್ಣ ಸೇರಿದಂತೆ ಹಲವು ಮಂದಿ ಅಭ್ಯಾಸ ಮಾಡ್ತಿದ್ದಾರೆ. ಇನ್ನು ಸ್ಟಾರ್ ಪ್ಲೇಯರ್ಗಳು ತಂಡವನ್ನ ಸೇರಿಕೊಳ್ಳಬೇಕಿದೆ. ಗೋಲ್ಡನ್ ಸ್ಟಾರ್ ಗಣೇಶ್, ಡಾರ್ಲಿಂಗ್ ಕೃಷ್ಣ, ಪ್ರದೀಪ್, ಚಂದನ್, ಸುನೀಲ್ ಇವರೆಲ್ಲರೂ ಕೂಡ ಅಭ್ಯಾಸಕ್ಕೆ ಯಾವಾಗ ಬರ್ತಾರೆ ಎಂಬುದು ಇನ್ನಷ್ಟೇ ತಿಳಿಯಬೇಕಿದೆ.